ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ VNS ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಾನೇನು ಬೇಸಿಕ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಏನ್ ಇನ್ವೆಸ್ಟ್ ಮಾಡಿದ್ದೀನಿ, ಆ ಪ್ರಾಡಕ್ಟ್ಗಳಿಗೆ ಏನ್ ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ತಗೊಂಡಂತಹ ಪ್ರಾಡಕ್ಟ್ಸ್ಗಳು, ಫಸ್ಟು ನಾನು ಮೈಕ್ ಅನ್ನ ಹೇಳ್ತೀನಿ. ಮೈಕ್ ನಾನು ಲ್ಯಾವ್ರಿಡರ್ದು ತಗೊಂಡಿದ್ದೀನಿ. ಸೊ ಇದೊಂದು ಲ್ಯಾವ್ರಿಡರ್ದು ಮೈಕ್ ತಗೊಂಡಿದ್ದೀನಿ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 2099 ಸಮಥಿಂಗ್ ಅಷ್ಟಾಗಿದೆ. ಸೊ ನಾನೀಗ ವಿಡಿಯೋ ಮಾಡ್ತಿರೋದು ಕೂಡ ಇದೇ ಒಂದು ಮೈಕ್ ಇಂದ. ಸೊ ನೋಡಿ, ಇದಿಷ್ಟು ಈ ತರ ಬರುತ್ತೆ. ಸೊ ಇದೊಂದು ಬಾಕ್ಸ್ ಅಲ್ಲಿ ಬರುತ್ತೆ, ಚೆನ್ನಾಗಿದೆ. ಒಂದು ಬೇಸಿಕ್ ಚಾನಲ್ಗೆ ಎಷ್ಟು ಕ್ವಾಲಿಟಿ ಕೊಡ್ಬೇಕು ಈ ತರ ಬರುತ್ತೆ. ಸೊ ಇಲ್ಲಿ ಕನೆಕ್ಟರ್ ಇದೆ, ಇದೆರಡು ಮೈಕ್ಸ್ ಇಟ್ಕೊಳ್ಳೋದು. ಸೊ ಒಂದು ನಾನು ಆಲ್ರೆಡಿ ನಾನೀಗ ಯೂಸ್ ಮಾಡ್ತಿರೋದು ಅದೇ ಮೈಕ್. ಸೊ ಚೆನ್ನಾಗಿದೆ, ಏನು ಅಷ್ಟು ಅಮೌಂಟಿಗೆ ವರ್ತ್ ಅನ್ಸುತ್ತೆ ತಗೊಳ್ಳೋದು. ಸೊ ವರ್ತಬಲ್ ಪ್ರಾಡಕ್ಟ್ ಲ್ಯಾವ್ರಿಡರ್ದು. ಸೊ ಮೈಕ್ ಇದು ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಚಿಕ್ಕ ಮೈಕ್ ತಗೊಂಡಿದ್ದೀನಿ. ಸೊ ಇದು ಅಪ್ರಾಕ್ಸಿಮೇಟ್ಲಿ ಒಂದು 600 rupees ಈ ರೇಂಜ್ ಅಲ್ಲಿ ಇದೆ. ನನಗೂ ಐಡಿಯಾ ಇಲ್ಲ, ನಾನು ಇದನ್ನ ತಗೊಂಡು ಆಲ್ರೆಡಿ ಒಂದು ಇಯರೇ ಆಯ್ತು ಅನ್ಸುತ್ತೆ. ಸೊ 1 year ಆಯ್ತು. ಸೊ ಈ ತರದ ಮೈಕ್, ಇದನ್ನ ಜಸ್ಟ್ ಇಲ್ಲಿಗೆ ಹಾಕೊಳ್ಬೇಕು. ಇದು ಕ್ಲಾತ್ ಇಂದ ಒಳಗಡೆ ಹಾಕೋಬೇಕು. ಸೊ ಈ ತರ ಬರುತ್ತೆ. ಅದ್ರ ಮೇಲೆ ವಾಯ್ಸ್ ಕ್ಯಾನ್ಸಲೇಷನ್ ಸ್ಪಾಂಜ್ ಇದೆ. ಸೊ ಇದೊಂದು ತಗೊಂಡಿದ್ದೀನಿ. ಸೊ ಇದು ಕೂಡ ಯೂಸ್ ಆಗುತ್ತೆ. ನಾನು ಇದನ್ನ ಯಾಕೆ ತಗೊಂಡಿದ್ದು ಅಂತ ಅಂದ್ರೆ, ತುಂಬಾ ಶಾರ್ಟ್ ವಿಡಿಯೋ ಮಾಡುವಂತ ಟೈಮಲ್ಲಿ ಯೂಸ್ ಆಗುತ್ತೆ. ಅಂದ್ರೆ ಹೊರಗಡೆ ಎಲ್ಲೂ ಇದು ಯೂಸ್ ಬರಲ್ಲ. ಹೊರಗಡೆ ಔಟ್ಡೋರ್ ಶೂಟಿಂಗ್ ಅಲ್ಲೆಲ್ಲ ಇದು ಯೂಸ್ ಬರಲ್ಲ. ಮನೆಯಲ್ಲಿ ಕುತ್ಕೊಂಡು ಯೂಟ್ಯೂಬ್ ಚಾನಲ್ಗೆ ವಾಯ್ಸ್ ಓವರ್ ಕೊಡಬೇಕು ಅಥವಾ ಚಿಕ್ಕ ವಿಡಿಯೋ ಮಾಡ್ಕೋತೀನಿ ಅಂತ ಅಂದ್ರೆ ಇದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ. ನಾನು ಇದುವರೆಗೂ ಇದನ್ನ ಯೂಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಯೂಸ್ ಮಾಡುವಂತ ಟೈಮ್ ಬಂದ್ರೆ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ತಗೊಂಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ಲಿ ರಿಂಗ್ ಲೈಟ್ ಅಂತ ತಗೊಂಡೆ. ನಾನು ಒಂದು 1299 ರೇಂಜ್ ಅಲ್ಲಿ ಇದೊಂದು ರಿಂಗ್ ಲೈಟ್ ತಗೊಂಡಿದ್ದೀನಿ. ಬಟ್ ನಾನು ಇದನ್ನ ಯೂಸ್ ಮಾಡಿಲ್ಲ. ಇವಾಗ ನಾನು ವಿಡಿಯೋ ಮಾಡ್ತಿರೋದು ನಮ್ಮ ಮನೆಯ ನಾರ್ಮಲ್ ಲೈಟ್ ಅಲ್ಲಿ, ಯಾವುದೇ ಲೈಟಿಂಗ್ಸ್ ನಾನು ಯೂಸ್ ಮಾಡಿಲ್ಲ ಈಗ. ಸೊ ನಾನು ನಾರ್ಮಲ್ ಮನೆಯಲ್ಲಿ ಏನ್ ಲೈಟ್ ಹಾಕೋತೀವೋ ಅದೇ ಲೈಟ್ ಅಲ್ಲೇ ನಾನು ವಿಡಿಯೋ ಮಾಡ್ತಿರೋದು. ಸೊ ಇದೊಂದು ರಿಂಗ್ ಲೈಟ್ ತಗೊಂಡೆ, ಯೂಸ್ ಆಗ್ಬೋದು ಅಂತ ಅನ್ಕೊಂಡು. ಸೊ ಈ ರಿಂಗ್ ಲೈಟ್ ತಗೊಂಡು ಒಂದ್ 2-3 ಸಲನು ಯೂಸ್ ಮಾಡಿಲ್ಲ. ಸೊ ಈಗ ರಿಂಗ್ ಲೈಟ್ ತಗೊಂಡು ಒಂದ್ 2-3 ಸಲನು ಯೂಸ್ ಮಾಡಿಲ್ಲ. ಆಲ್ರೆಡಿ ನನ್ ಗುಬ್ಬಿ ಕಚ್ ಹಾಕಿದ್ದಾಳೆ ಪೂರ್ತಿ. ಇದೇನಕ್ಕೂ ಯೂಸ್ ಬರಲ್ಲ ಈಗ. ನೋಡಿ, 1099 ಐ ಡೋಂಟ್ ನೋ, ಒಂದು 1000 ಮೇಲೆ ಇದೆ. 1000 ಮೇಲೆ 1300 ಒಳಗಿದೆ. ಸೊ ಹೀಗಾಗಿ ಕೂತಿದೆ ಇದು. ಮೊಬೈಲ್ ಹೋಲ್ಡ್ರೂ ಇತ್ತು. ಸೊ ನಾನು 2 ಟೈಮ್ ಯೂಸ್ ಮಾಡಿರ್ಬೋದು ಅಷ್ಟೇ. ಸೊ ಇದು ಹಾಳಾಗಿದೆ, ಆದ್ರೆ ರೆಡಿ ಮಾಡಿಸ್ತೀನಿ, ಅಂದ್ರೆ ಬಿಟ್ಬಿಡ್ತೀನಿ. ಸೊ ಇದೆರಡು ಆಯ್ತು. ಮತ್ತೆ ಈಗ ಒಂದು ಲೈಟ್ ಅನ್ನ ಆರ್ಡರ್ ಮಾಡಿದ್ದೀನಿ. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲಾ ವಿಡಿಯೋಗಳಿಗೂ ಲೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಟ್ ಒಂದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದ್ರ ಅನ್ಬಾಕ್ಸಿಂಗ್ ವಿಡಿಯೋನ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹಾಗೆ ನಾನು ತೋರಿಸ್ತೀನಿ ಯಾವ್ದು ಲೈಟ್ ಅನ್ನೋ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಇದು ಅಮೆಝಾನ್ ಪ್ಯಾಕೇಜ್. ನಾನು ಇದನ್ನೇನು ಓಪನ್ ಮಾಡಿಲ್ಲ. ಇದು ಒಂದು ಮಾತ್ರ 5598 rupees 599 rupees ಏನೋ ಇದೆ. ಸೊ ಇದನ್ನ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಕೊಟ್ಟಿರೋದು ಇದಕ್ಕೆ ಅನ್ಸುತ್ತೆ ಜಾಸ್ತಿ ದುಡ್ಡು, ಇದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ನಾನು ಕೊಟ್ಟು ತಗೊಂಡಿರೋದು. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನೋಡಿ. ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಒಂದ್ ಲೈಟ್ ಇದ್ರೆ ಸಾಕು, ಜಾಸ್ತಿ. ನೆಕ್ಸ್ಟ್ ಬಂತು ಅಂತಂದ್ರೆ ಮೇನ್ ಇಂಪಾರ್ಟೆಂಟ್ಲಿ ನಮಗ್ ಬೇಕಾಗಿರೋ ಟ್ರೈಪೋಡ್. ಸೊ ಇದು ಡಿಜಿಟೆಕ್ ಅವರ ಟ್ರೈಪೋಡ್. ಇದು ಡಿಜಿಟೆಕ್ ಅವರ ಟ್ರೈಪೋಡ್. ಸೊ ಈ ಟ್ರೈಪೋಡ್ ಬಂದು ನನಗೆ ಒಂದು 2099 rupees ಸಮಥಿಂಗ್ ಏನೋ ಬಿತ್ತು. ಸೊ ನಾನು ಇದನ್ನ 2 ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಎಕ್ಸ್ಟೆಂಡ್ ಆಗುತ್ತೆ. ಇದು ಎಷ್ಟು ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಲ್ಲಿಂದನೂ ಅಷ್ಟೇ ತುಂಬಾ ಎಕ್ಸ್ಟೆಂಡ್ ಆಗುತ್ತೆ. ಸೊ ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಇದನ್ನ ಯೂಸ್ ಮಾಡ್ಬೋದು. ಸೊ ಈ ಟ್ರೈಪೋಡ್ ತುಂಬಾ ಯೂಸ್ಫುಲ್ ಆಯ್ತು ನನಗೆ. ಎಲ್ಲಾ ವಿಡಿಯೋಸ್ ಎಲ್ಲ ಆಲ್ಮೋಸ್ಟ್ ನಾನು ಇದೇ ಟ್ರೈಪೋಡ್ ನ ಯೂಸ್ ಮಾಡಿರೋದು. ಸೊ ತುಂಬಾ ಯೂಸ್ಫುಲ್. ನಾನೀಗ ಇಟ್ಕೊಂಡು ಯೂಸ್ ಮಾಡ್ತಿರುವಂತ
ಟ್ರೈಪಾಡ್ ಬಂದು ಚಿಕ್ಕದು ಒಂದು 600-700 ಸಮಥಿಂಗ್ ಬಿದ್ದಿರ್ಬೋದು. ಇದೆರಡು ಟ್ರೈಪಾಡ್ಗೆ ನಾನು 4100 4200 ಕೊಟ್ಟಿದ್ದೀನಿ. ಒಂದು ಅಮೌಂಟ್ ರೇಂಜಲ್ಲಿ ಇದೆ. ಸೊ ನನಗೆ ಇನ್ನೊಂದು ತುಂಬಾ ದೊಡ್ಡ ಅಮೌಂಟ್ ಕೊಟ್ಟಿದ್ದು ಅಂತಂದ್ರೆ, ಇದು ನನಗೆ ಸ್ವಲ್ಪ ದೊಡ್ಡ ಅಮೌಂಟ್ ಅಂತ ಅನ್ಸಿದ್ದು ಪರ್ಸ್ನಲಿ. ನನ್ನ ಲ್ಯಾಪ್ಟಾಪ್, ನಾನು ಯೂಟ್ಯೂಬ್ಗೆ ಅಂತಾನೆ ಲ್ಯಾಪ್ಟಾಪ್ ತಗೊಂಡಿದ್ದು, ಗೇಮಿಂಗ್ ಲ್ಯಾಪ್ಟಾಪು. ಸೊ ನಾನು ತಗೊಂಡಿದ್ದು ಲ್ಯಾಪ್ಟಾಪ್ ಬಂದ್ಬಿಟ್ಟು HP ವಿಕ್ಟಸ್ 13 ಜನರೇಷನ್ದು ಇಂಟೆಲ್ ಕೋರ್ ಬಂದು i7 ಇದೆ. ಸೊ ಇದು ಗೇಮಿಂಗ್ ಲ್ಯಾಪ್ಟಾಪು. ನನಗೆ ಇದು 92,000 ಸಮಥಿಂಗ್ ಏನೋ ಬಿತ್ತು. ಅದಾದ್ಮೇಲೆ ಎಕ್ಸ್ಟ್ರಾ ಆಕ್ಸೆಸರೀಸ್ಗಂತ ಒಂದು 5,000 to 7,000 ಖರ್ಚು ಮಾಡಿದ್ದೀನಿ. ಅದ್ರ ಜೊತೆಗೆ ಇದೊಂದು HP ಕೀಬೋರ್ಡ್ ಆ್ಯಂಡ್ ಮೌಸ್. ಇದು ನನ್ನ ಒಂದು ಲ್ಯಾಪ್ಟಾಪ್ ಹಾಗೆ ಅದರ ಕೀಬೋರ್ಡ್ ಸೆಟಪ್. ಸೊ ನಾನು ಯೂಶ್ವಲಿ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತೀನಿ ಎಡಿಟಿಂಗಿಗೆಲ್ಲ. ಸೊ ನನಗೆ ಲ್ಯಾಪ್ಟಾಪ್ನಲ್ಲಿ ಮಾಡೋದಕ್ಕಾಗಲ್ಲ. ಯೂಶ್ವಲಿ ಲ್ಯಾಪ್ಟಾಪಲ್ಲಿ ಪ್ರೀಮಿಯರ್ ಪ್ರೋ ಮಾಡಬೇಕು ಅಂತಂದರೆ ಮೌಸ್ ಬೇಕೇ ಬೇಕು, ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ. ಎಡಿಟಿಂಗ್ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಕೀಬೋರ್ಡ್ ಮತ್ತು ಮೌಸ್ ಸಪ್ರೇಟಾಗಿ ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟು ವಿಡಿಯೋ ಯಾವ್ದ್ರಲ್ಲಿ ಶೂಟ್ ಮಾಡ್ತೀನಿ ಅಂತಂದರೆ, ಸೊ ನಾನು ಯೂಸ್ ಮಾಡುವಂಥ ವಿವೋ ಫೋನಲ್ಲೇ ನಾನು ಎಲ್ಲ ಯೂಟ್ಯೂಬ್ ವಿಡಿಯೋಸ್ನು ಶೂಟ್ ಮಾಡೋದು. ಸೊ ಇದೇ ಫೋನಲ್ಲೇ ಪರವಾಗಿಲ್ಲ, ಚೆನ್ನಾಗಿದೆ. ನನಗೆ ಕ್ಯಾಮ್ರಾ ತಗೊಳ್ಳೋದಿದೆ. ಸೊ ನನಗೆ ಪ್ಲಾನಿಂಗ್ ಇದೆ, ಇನ್ನೂ ತಗೊಂಡಿಲ್ಲ. ಸೊ ಅದನ್ನು ತಗೊಳ್ಳೋವರೆಗೂ ನಾನು ನನ್ನ ಫೋನ್ನಲ್ಲೇ ಯೂಸ್ ಮಾಡ್ಕೋತೀನಿ. ಯಾಕಂತಂದರೆ ಸ್ಟಾರ್ಟಿಂಗಲ್ಲೇ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಸ್ವಲ್ಪ ಮಾನಿಟೈಸೇಷನ್ ಆಗೋವರೆಗೂ ನಮ್ಮ ಹತ್ರ ಏನಿದೆ ಎಕ್ವಿಪ್ಮೆಂಟ್ಸು ಅದರಲ್ಲೇ ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಏನು ಬರ್ಡನ್ ಅಂತ ಅನ್ಸಲ್ಲ. ಇನ್ ಕೇಸ್ ಏನಾದರೂ ನಾವು ಜಾಸ್ತಿ ಅಮೌಂಟ್ನ ನಾವು ಯೂಟ್ಯೂಬ್ಗೆ ಅಂತಾನೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಏನು ಅರ್ನಿಂಗ್ಸ್ ಬರಲಿಲ್ಲ, ಅಥವಾ ಅದೇನು ನಮಗೆ ವರ್ಕೌಟ್ ಆಗ್ತಿಲ್ಲ ಅಂತ ಅಂದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸ್ವಲ್ಪ ಬೇಜಾರಾಗ್ಬೋದು. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಯಾವುದಕ್ಕೂ ಕೂಡ ತುಂಬ ಜಾಸ್ತಿ ಅಮೌಂಟ್ನ ಕೊಟ್ಟು ತೊಗೊಳಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ಬೇಸಿಕ್ ರೇಂಜಲ್ಲಿ ಎಲ್ಲನೂ ಇಟ್ಕೊಂಡಿದ್ದೀನಿ, ಎಲ್ಲನೂ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹಿಟ್ ಆಯಿತು, ಕ್ಲಿಕ್ ಆಯಿತು ಅಂತಂದರೆ ಆಗ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ಒಳ್ಳೆ ಕ್ಯಾಮರಾ ಆ್ಯಂಡ್ ಒಳ್ಳೆ ಲೈಟಿಂಗ್ಸ್ ಎಲ್ಲನೂ ಪರ್ಚೇಸ್ ಮಾಡಬೇಕು ಅನ್ನೋ ಐಡಿಯಾ ಇದೆ. ಸೊ ಫಸ್ಟು ವಿಡಿಯೋ ಮಾಡೋದಕ್ಕೆ ಏನು ಬೇಸಿಕ್ ಮೊಬೈಲ್ ಬೇಕಿತ್ತು, ಒಂದು ಕ್ಲಾರಿಟಿ ಬೇಕಿತ್ತು, ಅದನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ನನ್ನ ಫೋನ್ನಲ್ಲೇ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಬೇಸಿಕ್ ಅಮೌಂಟ್ ಆ್ಯಂಡ್ ಬೇಸಿಕ್ ಪ್ರಾಡಕ್ಟ್ಸು. ಇಷ್ಟೇ ಪ್ರಾಡಕ್ಟ್ಸ್ ಇದೆ ನಾನು ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿರೋದು. ಸೊ ನೀವು ಅಷ್ಟೇ ತುಂಬ ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕಿಂತ ಏನು ನಿಮ್ಮ ಹತ್ರ ಆಕ್ಸೆಸರೀಸ್ ಇದೆ ಅದರಲ್ಲೇ ನೀವು ಶೂಟ್ ಮಾಡಿ ಸ್ವಲ್ಪ ಮಾನಿಟೈಸೇಷನ್ ಆಗೋವರೆಗೂ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ನ ಬೇಸಿಕ್ ಪ್ರಾಡಕ್ಟ್ಸ್ಗಳು ನಾನು ಯೂಸ್ ಮಾಡ್ತಿರೋದು. ಸೊ ಮತ್ತೆ ಈಗ ನೆಕ್ಸ್ಟ್ ಒಂದು ವಿಡಿಯೋನ ನಾನು ಹಾಕ್ತೀನಿ. ನಾನು ಪರ್ಚೇಸ್ ಮಾಡಿರುವಂತಹ ಲೈಟ್ ಅಂದರೆ ಅದು ಕೂಡ ಡಿಜಿಟೆಕ್ ಕಂಪ್ನಿ ಇದೆ. ಅದು ರೇಂಜ್ ಬಂದು 5,590 ಸಮಥಿಂಗಲ್ಲಿದೆ. ಸೊ ಆ ಒಂದು ಪ್ರಾಡಕ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಸೋ ಮಚ್.